ಉತ್ತಮ ಆರೋಗ್ಯಕ್ಕೆ ಮುತ್ತಜ್ಜಿ ಹೇಳಿರುವ ಗುಟ್ಟುಗಳು. ಹತ್ತಿ ಹಣ್ಣನ್ನು ಪ್ರತಿದಿನವೂ ಒಂದರಂತೆ ಸೇವಿಸುತ್ತಾ ಬಂದರೆ ಮುಖದ ಮೇಲಿನ ಬಿಳಿ ಮತ್ತು ಕಪ್ಪು ಕಲೆಗಳಂತಹ ಚರ್ಮ ರೋಗಗಳು ಗುಣವಾಗುತ್ತವೆ. ಗಂಧ, ಮೆಣಸು ಮತ್ತು ಜಾಯಿಕಾಯಿಗಳನ್ನು ಒಟ್ಟಾಗಿ ಸೇರಿಸಿ ಅರೆದು ಮೊಡವೆಗಳಿರುವ ಸ್ಥಳಗಳಿಗೆ ಹಚ್ಚುತ್ತಾ ಬಂದರೆ 2 ಅಥವಾ 3 ದಿನಗಳಲ್ಲಿ ಮೊಡವೆಗಳು ಮಾಯವಾಗುತ್ತವೆ. ಅಥವಾ ಇದರ ಬದಲಿಗೆ ಕಸ್ತೂರಿಯನ್ನು ಹಚ್ಚಿದರೂ ಸಹ ಮೊಡವೆಗಳು ದೂರವಾಗುತ್ತವೆ. ಸ್ವಲ್ಪ ಚಹಾ ಸೊಪ್ಪನ್ನು ಸಣ್ಣ ಬಿಳಿ ಬಟ್ಟೆಯೊಂದರಲ್ಲಿ ಗಂಟು ಕಟ್ಟಿ ಅದನ್ನು ಕುದಿಯುವ ನೀರಿನಲ್ಲಿ ಪೂರ್ತಿಯಾಗಿ ಅದ್ದಿ ಅದರ ಬಿಸಿ ಆರುವ ಮೊದಲೇ ಕಣ್ಣಿನ ರೆಪ್ಪೆಯ ಮೇಲೆ ಒತ್ತಿಕೊಳ್ಳಬೇಕು. ಹೀಗೆ 10 ನಿಮಿಷಗಳ ಕಾಲ ಮಾಡಿಕೊಳ್ಳುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಕಣ್ಣುಗಳು ಪ್ರಕಾಶಮಾನವಾಗಿ ಮಿನುಗುತ್ತವೆ. ಹಳೆಯ ಬಟ್ಟೆಗಳನ್ನು ಸುಟ್ಟು ಅದರಿಂದ ಲಭಿಸಿದ ಬೂದಿಗೆ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ಗಟ್ಟಿಯಾದ ಮುಲಾಮಿನಂತೆ ಮಾಡಿಕೊಂಡು ಒಡೆದ ಹಿಮ್ಮಡಿಗಳಿಗೆ ಹಚ್ಚುತ್ತಾ ಬಂದರೆ ಸೀಳುಗಳು ಗುಣವಾಗುತ್ತವೆ. ಹೈ ಹೀಲ್ಡ್ ಹಿಮ್ಮಡಿ ಎತ್ತರಿಸಿದ ಚಪ್ಪಲಿ ಅಥವಾ ಮುಂಬದಿ ಚೂಪಾದ ಬೂಟನ್ನು ಕೆಲವು ಗಂಟೆಗಳ ಮಟ್ಟಿಗೆ ಧರಿಸಬಹುದು. ಇಡೀ ದಿನ ಅವುಗಳನ್ನು ಧರಿಸಿದರೆ ಅನಾರೋಗ್ಯ ಉಂಟಾಗುತ್ತದೆ. ಸ್ವಲ್ಪ ಲವಂಗವನ್ನು ಚೆನ್ನಾಗಿ ಅರೆದು ಮೊಡವೆಗಳ ಮೇಲೆ ಹಚ್ಚಿದರೆ ಮೊಡವೆಗಳು ಮಾಯವಾಗುತ್ತವೆ. ಗೋರಂಟಿ ಎಲೆಗಳನ್ನು ಬಟ್ಟೆ ಸಾಬೂನಿನೊಂದಿಗೆ ಅರೆದು ಬಿಳಿ ಮಚ್ಚೆಗಳು ಎಲ್ಲೆಲ್ಲಿ ಇವೆಯೋ ಅಲ್ಲಲ್ಲಿ ಹಚ್ಚುತ್ತಾ ಬಂದರೆ ಬಿಳಿ ಮಚ್ಚೆಗಳು ಮರೆಯಾಗುತ್ತವೆ. ನೀಲಿ ತುಳಸಿ ಅಥವಾ ಬೇವಿನೆಲೆಗಳನ್ನು ನೀರಿನಲ್ಲಿ ಕುದಿಸಿ ಅದರಿಂದ ಬರುವ ಹಬೆಯನ್ನು ಮುಖಕ್ಕೆ ಬಿಟ್ಟುಕೊಂಡರೆ ಮುಖದಲ್ಲಿನ ಕಪ್ಪು ಚುಕ್ಕೆ ಮರೆಯಾಗುತ್ತದೆ. ಹೀಗೆ ಕೆಲವು ದಿನ ಮಾಡುತ್ತಾ ಬರಬೇಕು. ದಡುತಿ ದೇಹದವರು ಶರೀರದ ತೂಕವನ್ನು ಇಳಿಸಿಕೊಳ್ಳಲು ಪ್ರತಿದಿನವೂ ಬೆಳಗಿನ ಹೊತ್ತು ದಪ್ಪವಾದ ನಿಂಬೆಹಣ್ಣನ್ನು ಹೆಚ್ಚಿ ನೀರಿನಲ್ಲಿ ಅದನ್ನು ಚೆನ್ನಾಗಿ ಹಿಸುಕಿ ಅದಕ್ಕೆ ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಬೆರೆಸಿಕೊಂಡು ಸೇವಿಸುತ್ತಾ ಬರಬೇಕು. ಕೆಲವೇ ದಿನಗಳಲ್ಲಿ ಅವರ ಶರೀರ ತೆಳುವಾಗುತ್ತದೆ. ನಾವು ಪ್ರತಿದಿನವೂ ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು. ಹಾಗೆ ಸ್ನಾನ ಮಾಡುವಾಗ ಹೆಸರು ಬೇಳೆ ಅಥವಾ ಕಡಲೆ ಹಿಟ್ಟನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಬೆವರು ಹೆಚ್ಚಾಗಿ ಸುರಿಯುವುದು ನಿಲ್ಲುವುದಲ್ಲದೆ ಬೆವರಿನ ವಾಸನೆಯೂ ಇರುವುದಿಲ್ಲ. ಬೇವಿನ ಬೀಜದೊಳಗೆ ಇರುವ ಬೇಳೆಯನ್ನು ಅರೆದು ಚರ್ಮದ ಹುಣ್ಣುಗಳ ಮೇಲೆ ಹಚ್ಚಿದರೆ ರೋಗ ಕ್ರಿಮಿಗಳು ದೂರವಾಗುತ್ತವೆ ಮತ್ತು ಹುಣ್ಣುಗಳು ಇದ್ದರೆ ಅವು ಸಹ ವಾಸಿಯಾಗುತ್ತವೆ. ಪ್ರತಿದಿನವೂ ಬೆಳಗಿನ ವೇಳೆಯಲ್ಲಿ ಟೊಮೆಟೊ ರಸವನ್ನು ಮುಖಕ್ಕೆ ಹಚ್ಚಿಕೊಂಡು ಅದು ಚೆನ್ನಾಗಿ ಒಣಗಿದ ನಂತರ ತಣ್ಣೀರಿನಲ್ಲಿ ಮುಖ ತೊಳೆಯುತ್ತಾ ಬನ್ನಿ. ಹೀಗೆ ಮಾಡುವುದರಿಂದ ಚರ್ಮದ ಎಣ್ಣೆ ಸೋರುವಿಕೆ ಕಡಿಮೆಯಾಗಿ ಚರ್ಮದ ಕಾಂತಿಯು ಹೆಚ್ಚಾಗುತ್ತದೆ. ತಲೆಕೂದಲಿಗೆ ಹಲವಾರು ಶಾಂಪುಗಳನ್ನು ಬಳಸುತ್ತಾರೆ. ಈ ಪೊಟ್ಟಣಗಳು ಖಾಲಿಯಾದ ನಂತರ ಎಸೆಯದೆ ಬಟ್ಟೆ ಒಗೆಯುವಾಗ ಸಾಬೂನಿನ ಪುಡಿಯೊಂದಿಗೆ ಅವುಗಳನ್ನು ನೀರಿಗೆ ಹಾಕಿ ಬಟ್ಟೆಗಳನ್ನು ಒಗೆದರೆ ಹೆಚ್ಚು ಹೊಳಪಿನಿಂದ ಕೂಡಿದ್ದು ಶುಭ್ರವಾಗಿಯೂ ಇರುತ್ತದೆ. ಮೂಗಿನ ಬಳಿಯಲ್ಲಿ ಚರ್ಮವು ಕಪ್ಪಾಗಿದ್ದರೆ ಸಂಜೆಯೊಂದರಲ್ಲಿ ಮಜ್ಜಿಗೆಯನ್ನು ತೆಗೆದುಕೊಂಡು ಕಪ್ಪು ಬಣ್ಣವಿರುವ ಕಡೆ 4-5 ಬಾರಿ ಒತ್ತಿ
ನಂತರ ನೀರಿನಿಂದ ಮುಖವನ್ನು ತೊಳೆದುಕೊಂಡರೆ ಕಪ್ಪು ಕಲೆಗಳು ಇಲ್ಲದಂತಾಗುತ್ತದೆ. ತಲೆಯಲ್ಲಿನ ಹೊಟ್ಟನ್ನು ನಿವಾರಿಸಿಕೊಳ್ಳಲು ಬಿಳಿ ಗಸಗಸೆಯನ್ನು ಹಾಲಿನಲ್ಲಿ ನೆನೆಸಿಟ್ಟು ಅದಕ್ಕೆ ಸ್ವಲ್ಪ ಮೆಣಸನ್ನು ಸೇರಿಸಿ ಅರೆದು ತಲೆಗೆ ಹಚ್ಚಿಕೊಂಡು 1 ಗಂಟೆಯ ನಂತರ ಸ್ನಾನ ಮಾಡಬೇಕು.